TET aspirants. Today we are going to start the class day 3rd, that is pronouns, types of pronouns and examples. Purpose of doing this video is to understand the importance of pronouns and their correct usage in sentences. ಇವತ್ತು ನಾವು ಪ್ರನೌನ್ನ ವಿಧಗಳು, ಅದರ ಉದಾಹರಣೆಗಳು ಹಾಗೂ ವ್ಯಾಖ್ಯೆಗಳನ್ನು ಕಲಿತಾ ಹೋಗೋಣ. ವಾಟ್ ಈಸ್ ಎ ಪ್ರನೌನ್? A pronoun is a word used instead of a noun to avoid repetition. ಅಂದರೆ ಸರ್ವನಾಮ ಅಂದರೆ ನಾಮಪದದ ಬದಲಿಗೆ ಬಳಸುವ ಪದ. ಅದೇ ನಾಮಪದವನ್ನು ಮತ್ತೆ ಮತ್ತೆ ಬಳಕೆ ಮಾಡದಂತೆ ಮಾಡಲು ಸರ್ವನಾಮವನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ರವಿ ಈಸ್ ಎ ಟೀಚರ್. ಹಿ ಟೀಚರ್ಸ್ ಇಂಗ್ಲಿಷ್. ಹಿಯರ್ he replaces Ravi. ಉದಾಹರಣೆ, ರವಿ ಶಿಕ್ಷಕನು. ಅವನು ಇಂಗ್ಲಿಷ್ ಬೋಧಿಸುತ್ತಾನೆ. ಅವನು ಎಂಬುದು ರವಿಯ ಬದಲು ಬಂದಿದೆ. ಟೈಪ್ಸ್ ಆಫ್ ಪ್ರನೌನ್ಸ್, ಸರ್ವನಾಮ ಪದಗಳು. ಇದರಲ್ಲಿರ್ತಕ್ಕಂಥ ವಿಧಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಪರ್ಸನಲ್ ಪ್ರನೌನ್, ವೈಯಕ್ತಿಕ ಸರ್ವನಾಮ. ಯೂಸ್ ಫಾರ್ ಅ ಪರ್ಸನ್ ಆರ್ ಥಿಂಗ್. ಎಕ್ಸಾಂಪಲ್, ಐ, ಯು, ಹಿ, ಶಿ, ಇಟ್, ವಿ, ದೇ. ಅಂದರೆ ವ್ಯಕ್ತಿ ಅಥವಾ ವಸ್ತು ಸೂಚಿಸಲು ಬಳಕೆಯಾಗುವ ಪದಗಳು. ಉದಾಹರಣೆ, ನಾನು, ನೀನು, ಅವನು, ಅವಳು, ಅದು, ನಾವು, ಅವರು. ನೆಕ್ಸ್ಟ್, ಪೊಸೆಸಿವ್ ಪ್ರನೌನ್ ಅಂದರೆ ಸ್ವಾಮ್ಯ ಸರ್ವನಾಮ. ಶೋಸ್ ಓನರ್ಶಿಪ್ ಆರ್ ಪೊಸೆಷನ್. ಎಕ್ಸಾಂಪಲ್, ಮೈನ್, ಯುವರ್ಸ್, ಹಿಜ್, ಹರ್ಸ್, ಅವರ್ಸ್, ದೇರ್ಸ್. ಈ ಥರ ಅಂದರೆ ಸ್ವಾಮ್ಯವನ್ನು ಸೂಚಿಸುವ ಪದಗಳು. ಉದಾಹರಣೆ, ನನ್ನದು, ನಿನ್ನದು, ಅವನದು, ಅವಳದು, ನಮ್ಮದು, ಅವರದು. ಅಂದರೆ ಯಾರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದು ಅಂತ ಹೇಳ್ತಕ್ಕಂಥ ಒಂದು ವಿಧ ಅಂತ ಹೇಳ್ಬೋದು. ನೆಕ್ಸ್ಟ್, ರಿಫ್ಲೆಕ್ಸಿವ್ ಪ್ರನೌನ್, ಪ್ರತಿಫಲಕ ಸರ್ವನಾಮ. ಅಂದರೆ ಶೋಸ್ ದ್ಯಾಟ್ ದ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಆರ್ ದ ಸೇಮ್. ಎಕ್ಸಾಂಪಲ್ಸ್, ಮೈಸೆಲ್ಫ್, ಯುವರ್ ಸೆಲ್ಫ್, ಹಿಮ್ಸೆಲ್ಫ್, ಹರ್ಸೆಲ್ಫ್, ದೆಮ್ಸೆಲ್ಸ್. ಈ ರೀತಿಯಾಗಿ ಇರ್ತಕ್ಕಂತಹ ಪದಗಳು. ಕ್ರಿಯೆಯ ಪರಿಣಾಮ ತಾನೇ ಅನುಭವಿಸುವ ಸಂದರ್ಭ. ನಾನು ನನ್ನನ್ನು, ಅವನು ಅವನನ್ನು, ಅವಳು ಅವಳನ್ನು. ಈ ರೀತಿಯಾಗಿ ಇರ್ತಕ್ಕಂತಹ ಪದಗಳನ್ನು ನಾವು ಈ ವಿಧಕ್ಕೆ ಸೇರಿಸ್ತೀವಿ. ಉದಾಹರಣೆಗೆ, ಹಿ ಹರ್ಟ್ ಹಿಮ್ಸೆಲ್ಫ್. ಅವನು ಅವನನ್ನೇ ನೋಯಿಸಿಕೊಂಡನು. ಈ ರೀತಿಯಾಗಿ. ನೆಕ್ಸ್ಟ್, ಡೆಮಾನ್ಸ್ಟ್ರೇಟಿವ್ ಪ್ರನೌನ್, ಸೂಚಕ ಸರ್ವನಾಮ. ಯೂಸ್ ಟು ಪಾಯಿಂಟ್ ಔಟ್ ಪರ್ಸನ್ಸ್ ಆರ್ ಥಿಂಗ್ಸ್. ಅಂದರೆ ದಿಸ್, ದ್ಯಾಟ್, ದೀಸ್, ದೋಸ್. ಯಾವ ವ್ಯಕ್ತಿ ಅಥವಾ ವಸ್ತುವನ್ನು ಸೂಚಿಸಲು ಬಳಕೆಯಾಗುತ್ತದೆಯೋ ಅದನ್ನು ನಾವೇನಂತ ಕರಿತೀವಿ? ಸೂಚಕ ಸರ್ವನಾಮ ಅಂತ ಕರಿತೀವಿ ಇಲ್ಲಿ. ಉದಾಹರಣೆಗೆ, ಅದು, ಇದು, ಇವು, ಅವು. ಈ ರೀತಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಇಂಟ್ರಾಗೇಟಿವ್ ಪ್ರನೌನ್, ಪ್ರಶ್ನಾರ್ಥಕ ಸರ್ವನಾಮ. ಯೂಸ್ ಟು ಆಸ್ಕ್ ಕ್ವೆಶನ್ಸ್. ಹೂ, ವಾಟ್, ವಿಚ್, ಹೂಸ್. ಪ್ರಶ್ನೆ ಕೇಳಲು ಬಳಕೆಯಾಗುವ ಪದಗಳು. ಉದಾಹರಣೆ, ಯಾರು, ಏನು, ಯಾವುದು, ಯಾರದು. ಈ ರೀತಿಯಾಗಿರ್ತಕ್ಕಂತಹ ಸರ್ವನಾಮ ಪದಗಳು. ನೆಕ್ಸ್ಟ್, ರಿಲೇಟಿವ್ ಪ್ರನೌನ್ ಅಂದರೆ ಸಂಬಂಧ ಸರ್ವನಾಮ. ಯೂಸ್ ಟು ಕನೆಕ್ಟ್ ಟೂ ಕ್ಲಾಸಸ್. ಎಕ್ಸಾಂಪಲ್ಸ್, ಹೂ, ಹೂಮ್, ಹೂಸ್, ವಿಚ್, ದ್ಯಾಟ್. ಎರಡು ವಾಕ್ಯಗಳನ್ನು ಸಂಪರ್ಕಿಸಲು ಬಳಸುವ ಪದ. ಯಾರು, ಯಾರನ್ನು, ಯಾರದು, ಯಾವುದು, ಅದು. ಈ ರೀತಿಯಾಗಿರ್ತಕ್ಕಂಥ ಪದಗಳನ್ನು ನಾವು ಸಂಪರ್ಕ ಸರ್ವನಾಮ ಅಂತ ಹೇಳ್ತೀವಿ. ಉದಾಹರಣೆಗೆ, ದ ಬಾಯ್ ಹೂ ಕೇಮ್ ಲೇಟ್ ಈಸ್ ಮೈ ಫ್ರೆಂಡ್. ತಡವಾಗಿ ಬಂದ ಹುಡುಗ ನನ್ನ ಸ್ನೇಹಿತ.
ಈ ರೀತಿಯಾಗಿ ಹೇಳ್ತಕ್ಕಂತಹ ಪದಗಳು ಅಂತ. ನೆಕ್ಸ್ಟ್, ಇಂಡೆಫಿನೈಟ್ ಪ್ರನೌನ್, ಅನಿರ್ದಿಷ್ಟ ಸರ್ವನಾಮ. Refers to people or things in a general way. Example, someone, anyone, everybody, nothing, few, all. ನಿಖರವಾಗಿ ಯಾರನ್ನೂ ಅಥವಾ ಯಾವುದನ್ನೂ ಸೂಚಿಸದ ಪದ. ಅಂತಹ ಪದಗಳನ್ನು ನಾವು ಏನಂತ ಕರಿತೀವಿ? ಇಲ್ಲಿ ಇಂಡೆಫಿನೈಟ್ ಪ್ರನೌನ್ ಅಂತ ಕರಿತೀವಿ. ನಿಖರವಾಗಿ ಯಾರನ್ನು ಕೂಡ ಇದು ಸೂಚಿಸೋದಿಲ್ಲ. ಉದಾಹರಣೆಗೆ, ಯಾರಾದರೂ, ಎಲ್ಲರೂ, ಏನೂ ಇಲ್ಲ, ಕೆಲವರು, ಎಲ್ಲವೂ, ಈ ರೀತಿಯಾಗಿ ಇರತಕ್ಕಂತಹ ಪದಗಳು. ಇವಾಗ ಅಭ್ಯಾಸದ ವಾಕ್ಯಗಳನ್ನು ನೋಡೋಣ. ಪ್ರಾಕ್ಟೀಸ್ ಸೆಂಟೆನ್ಸಸ್. ನೀವು ಈ ವಾಕ್ಯಗಳಿಗೆ ಉತ್ತರಿಸಲು ಪ್ರಯತ್ನಿಸಬೇಕು. ಡ್ಯಾಶ್ ಈಸ್ ಯುವರ್ ಫೇವರೆಟ್ ಕಲರ್. ಶಿ ಕಂಪ್ಲೀಟೆಡ್ ದ ವರ್ಕ್ ಬೈ ಡ್ಯಾಶ್. ಶಿ ಕಂಪ್ಲೀಟೆಡ್ ದ ವರ್ಕ್ ಬೈ ಡ್ಯಾಶ್. ದಿಸ್ ಈಸ್ ಮೈ ಬುಕ್. ದಟ್ ಒನ್ ಈಸ್ ಡ್ಯಾಶ್. ಏನು ಬರ್ಬೋದು ಇಲ್ಲಿ? ಯಾವ ಪ್ರನೌನ್ ಇಲ್ಲಿ ಬರ್ಬೋದು ಅಂತ ನೀವು ಗೆಸ್ ಮಾಡಬೇಕು. ದ ಮ್ಯಾನ್ ಡ್ಯಾಶ್ ಹೆಲ್ಪ್ಡ್ ಯು ಈಸ್ ಮೈ ಅಂಕಲ್. ದ ಮ್ಯಾನ್ ಡ್ಯಾಶ್ ಹೆಲ್ಪ್ಡ್ ಯು ಈಸ್ ಮೈ ಅಂಕಲ್. ಇಲ್ಲಿ ಯಾವ ಪ್ರನೌನ್ ಬರುತ್ತೆ ವಿಚಾರ ಮಾಡಿ. ಮತ್ತೊಂದು ಸಲ ವಿಡಿಯೋನ ನೋಡಿದ್ರೆ ನಿಮಗೆ ಇಲ್ಲಿ ಯಾವ ಒಂದು ಪದ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಡ್ಯಾಶ್ ಕ್ಯಾನ್ ಡೂ ದಿಸ್ ವರ್ಕ್ ಈಸಿಲಿ. ಡ್ಯಾಶ್ ಕ್ಯಾನ್ ಡೂ ದಿಸ್ ವರ್ಕ್ ಈಸಿಲಿ. ಈ ಒಂದು ಪ್ರಶ್ನೆಗಳನ್ನು ನೀವು ಒಂದು ನೋಟ್ಬುಕ್ಕಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಎಕ್ಸಾಮಲ್ಲಿ ಬಿಡಿಸೋದಕ್ಕೆ ತುಂಬ ಸುಲಭವಾಗುತ್ತೆ. ಈಗ ಕ್ವಿಕ್ಕಾಗಿ ಸಮರಿಯನ್ನು ಮಾಡೋಣ. ಪ್ರನೌನ್ ರಿಪ್ಲೇಸಸ್ ಅ ನೌನ್. ಪ್ರನೌನ್ ಅಂದ್ರೇನು? ನೌನ್ ಬದಲಾಗಿ ಬಳಸ್ತಕ್ಕಂತಹ ಪದ ಅಂತ. 7 ಮೇನ್ ಟೈಪ್ಸ್ ಆಫ್ ಪ್ರನೌನ್ಸ್. ಅಲ್ಲಿ ಪ್ರನೌನ್ಸಲ್ಲಿ ಒಟ್ಟು ಮುಖ್ಯವಾಗಿ 7 ವಿಧದ ಪ್ರನೌನ್ಗಳನ್ನು ನಾವು ನೋಡಿದ್ವಿ ಈಗಲೇ. ದೀಸ್ ಹೆಲ್ಪ್ಸ್ ಟು ಮೇಕ್ ಸೆಂಟೆನ್ಸಸ್ ಸಿಂಪಲ್ ಆ್ಯಂಡ್ ಅವಾಯ್ಡ್ ರಿಪಿಟೇಷನ್. ಇದು ಮುಖ್ಯವಾಗಿರ್ತಕ್ಕಂಥ ಇದರ ಒಂದು ಅಂಶ ಪ್ರನೌನ್ದು. ಮತ್ತೆ ನಾಳೆ ಹೊಸ ಕ್ಲಾಸೊಂದಿಗೆ, ಹೊಸ ಟಾಪಿಕೊಂದಿಗೆ ನಾವು ಹೊಸ ಒಂದು ತರಗತಿಯನ್ನು ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಡೋಂಟ್ ಫಾರ್ಗೆಟ್ ಟು ಲೈಕ್. ಥ್ಯಾಂಕ್ ಯು. ಟಿಲ್ ದೆನ್, ಟೇಕ್ ಕೇರ್.